ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರ ಪತ್ತೆ ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲು. ಯುಡಿಆರ್ ದಾಖಲಿಸಿ ಪ್ರಕರಣ ಎಸ್ಐಟಿಗೆ ಹಸ್ತಾಂತರ. ಮೊನ್ನೆ ಗುರುತಿಸಿದ ಜಾಗದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿತ್ತು ಎಸ್ಐಟಿ. ಈ ವೇಳೆ ಕಾಡಿನ ಒಳಗೆ ಪತ್ತೆಯಾಗಿದ್ದ ಪುರುಷನ ಅಸ್ಥಿಪಂಜರ. ಹೀಗಾಗಿ ಜಿತೇಂದ್ರ ದಯಾಮ ದೂರಿನ ಅಡಿ ಯುಡಿಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಮಧ್ಯದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೇರೆ ಬೇರೆ ಆಂಗಲ್ಸ್ ಅಲ್ಲೂ ಕೂಡ ತನಿಖೆ ಆಗ್ತಾ ಇದೆ ಅಂತ. ಮೊನ್ನೆ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಅಗೆಯೋದಕ್ಕೆ ಹೋದಾಗ ಒಂದು ಕಳೆಬರ ಸಿಕ್ಕಿದೆ. ಅದನ್ನ ಮೇಲ್ನೋಟಕ್ಕೆ ಸೂಸೈಡ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. 1 ವರ್ಷ 1.5 ವರ್ಷದ ಇರಬಹುದೇನೋ ಅಂತಾನೂ ಹೇಳ್ತಾ ಇದ್ದಾರೆ. ಬಟ್ ಎಸ್ಐಟಿಗೆ ಅದ್ರ ಬಗ್ಗೆ ಯುಡಿಆರ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ಅದು ಸ್ಥಳೀಯ ಪೊಲೀಸ್ ಠಾಣೆಗೆ ಬರುತ್ತೆ. ಹಾಗಾಗಿ ಧರ್ಮಸ್ಥಳ ಗ್ರಾಮದ ಪೊಲೀಸ್ ಠಾಣೆಗೆ ಇದರ ಪ್ರಕರಣ ದಾಖಲಿಸಿಕೊಳ್ಳಿ, ಯುಡಿಆರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯುಡಿಆರ್ ಮಾಡಿಕೊಂಡು ಎಸ್ಐಟಿಗೆ ಈಗ ಹಸ್ತಾಂತರ ಆಗ್ತಾ ಇದೆ ಆ ಕೇಸ್ ಕೂಡ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದೆಲ್ಲ ಅಸ್ಥಿಪಂಜರದ ಕೇಸ್ ಅಲ್ವಾ, ಹಾಗಾಗಿ ಆ ಕೇಸ್ ಕೂಡ ಇಲ್ಲಿಗೆ ಹಸ್ತಾಂತರ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆನೂ ತನಿಖೆ ಮಾಡಬೇಕು, ಎಲ್ಲ ಆಂಗಲ್ಸ್ಗಳಲ್ಲಿ ಎಲ್ಲರನ್ನೂ ತನಿಖೆಗೆ ಒಳಪಡಿಸ್ಬೇಕು. ಮಹತ್ವವಾಗಿ ಗುಂಡಿ ಅಗೆಯೋ ಕೆಲಸನೂ ಆಗಬೇಕು. ಹಾಗಾಗಿ ಈ ಪ್ರಕರಣದಲ್ಲಿ ಹೀಗೆ ಆಗತ್ತೆ, ಇಂಥದ್ದೇ ಆಗತ್ತೆ, ಇವತ್ತೇ ಆಗತ್ತೆ, ಇದ್ಯಾವುದನ್ನು ನಿರೀಕ್ಷಿಸೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಎಂಡ್ ಮೂಮೆಂಟಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ನೋಡಿ. ಇಷ್ಟೊತ್ತಿಗಾಗಲೇ ಕಾರ್ಯಾಚರಣೆಗಳು ಪ್ರಾರಂಭ ಆಗಿರ್ತಿತ್ತು ಬೇರೆ ದಿನಗಳಲ್ಲಿ. ಇವತ್ತು ಇಲ್ಲಿವರೆಗೂ ಸಾಧ್ಯತೆ, ಅಂದಾಜು ಊಹಿಸಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದೂರುದಾರನ ಕರ್ಕೊಂಡು ಬರ್ತಾರೋ, ತನಿಖೆ ಮಾಡ್ತಾರೋ, ಮತ್ತಷ್ಟು ಸ್ಥಳ ಮಹಾಜರು ಮಾಡ್ತಾರೋ, ಆತ ತನ್ನ ಹೇಳಿಕೆಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ದಾನೋ, ಹೇಳಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಕಾನೂನಿನಲ್ಲಿ, ಅಥವಾ ಯಾವಾಗಲೂ ಜೊತೆಗೆ ಲಾಯರನ್ನ ಇಟ್ಕೊಂಡಿರ್ತಾರೆ, ವಕೀಲರು ಕೂಡ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಏನಾಗ್ತಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ.